ಶನೇಶ್ವರ ನಮ್ಮ ನರಲೋಕಕ್ಕೆ ಬಂದು ಪೂಜೆ ಮಾಡಿಸ್ಕೊಂತ ಇದ್ದಾನೆ ಅಂದ್ರೆ ನಾನು ನಂದು ನನ್ನಿಂದಲೇ ಈ ಪ್ರಪಂಚ ಅಂತ ಯಾರು ನಾನು ನಾನು ಅಂತಾರೋ ಅವ್ರನ್ನೆಲ್ಲ ನಾಮಂಬರನ್ನು ಮುರಿದು ಬಿಡು ಎಂಕೆ ಮುರಿದು ನೆಲ ತೋರಿಸು ಎಂಬುದಾಗಿ ಆ ಈಶ್ವರನ ಕಳಿಸಿರೋದು ಶನೇಶ್ವರನ. ಅಂತ ಶನೇಶ್ವರ ತನ್ನ ತಂದೆ ತಾಯಿಗೆ ಕೊಟ್ಟಂತ ತಂದೆ ತಾಯಿಗೆ ಕಷ್ಟ ಕೊಟ್ಟ ಶನಿ ತಂದೆಗೆ ಕುಷ್ಠರೋಗ ಉಂಟು ಮಾಡಿದ. ಯಾಕಾಗಿ ಕುಷ್ಠರೋಗ ಉಂಟು ಮಾಡಿದ? ಆ ಶನೀಶ್ವರ ಫಸ್ಟಕ್ಕೆ ಪ್ರಭಾವದ ಮಾಯಾದೇವಿ ಸಂಧ್ಯಾದೇವಿ. ಆ ಸಂಧ್ಯಾದೇವಿ ಯಾರು? ಸೂರ್ಯನ ಹೆಂಡತಿ. ಆ ಸಂಧ್ಯಾದೇವಿ ಸೂರ್ಯನಿಗೆ ಕೊಟ್ಟು ಲಗ್ನ ಮಾಡಿದ್ದಾಗ ಆ ಸಂಧ್ಯಾದೇವಿ ವಿಶ್ವಕರ್ಮನ ಮಗಳಾಗಿರ್ತಕ್ಕಂಥ ಸಂಧ್ಯಾದೇವಿ ಆ ಸಂಧ್ಯಾದೇವಿ ತಗೊಂಡೋಗಿ ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿದಾಗ ಆ ವಿಶ್ವಕರ್ಮನಾಗಿರ್ತಕ್ಕಂಥ ಗುರು ಅವರೊಬ್ಬರು. ಆ ಗುರು ಏನ್ ಹೇಳಿದ್ರು ಅಂದ್ರೆ, ಮಾ ನೀವು ನನ್ನ ನೋಡ್ಬೇಕು ಅಂತ ಬರ್ಬೇಕಾದ್ರೆ ನೀವು ಗಂಡ ಹೆಂಡತಿ ಸತಿಪತಿ ಇಬ್ರು ಜೊತೆ ಬಂದು ನೋಡ್ಬೇಕು, ನನ್ನ ಒಬ್ಬೊಬ್ಬರೇ ಬಂದಿಲ್ಲ ಅಂದ್ರೆ ಶಾಪ ಕೊಡ್ತೀನಿ ಅಂತ ಹೇಳಿದ್ದ ಆ ವಿಶ್ವಕರ್ಮನಾಗಿರ್ತಕ್ಕಂಥ ಗುರು ಅವ್ರ ತಂದೆ. ಆಗ ಅವರು ಮದುವೆ ಮಾಡಿಕೊಟ್ಮೇಲೆ ಅಲ್ಲೇ ಕಾಲ ಕಳೀತಾ ಇರ್ತಕ್ಕಂಥ ಕಾಲದಲ್ಲಿ ಸೂರ್ಯ ಹುಟ್ಟದು ಮುಣುಕದು ಹುಟ್ಟದು ಮುಣುಕದು. ಆ ಎಂಬು ಒಂಚೂರು ಬೇಜಾರಾತು, ಒಬ್ಳೇ ಇದ್ದು 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 ತೈ ನಮ್ಮ ಅಪ್ಪ ನೋಡಕ್ ಹೋಗೋಣ ಅಂತ ಹಿಂದಿರಿಕೊಂಡು ಹೋಗಂತ ತಿರಿಕಮಾಗೆ ಆ ಮಹಾತಾಯಿಗೆ ಜ್ಞಾಪಕಕ್ಕೆ ಬಂದ್ಬಿಡ್ತು, ನನ್ನ ಗಂಡ ಹುಟ್ಟಿ ಬರ್ಬೇಕಾದ್ರೆ ಎಲ್ಲಿ ನನ್ನ ಹೆಂಡತಿ ಅಂದ್ರೆ ಏನ್ ಹೇಳ್ಬೇಕು ಎಂಬುದಾಗಿ ತಿರಿಕೊಂಡು ನೋಡ್ಬಿಟ್ರು ಮಹಾತಾಯಿ. ಆ ಸಂಧ್ಯಾದೇವಿ ತಿರಿಕೊಂಡು ನೋಡಿ ಆ ನೆರಳು ನೋಡ್ಬಿಟ್ರು. ಆಯಮ್ಮನ ನೆರಳೆ. ಆಯಮ್ಮನ ನೆರಳಿಗೆ ಆಯಮ್ಮನ ಜೀವದಾನ ಕೊಟ್ರು. ಆ ನೆರಳು ಎದ್ದು ನಿಂತ್ಕೊಂಡು ಏನಕ್ಕ ಸಮಾಚಾರ ಅಂತ. ಆ ನೆರಳು ಏನಿಲ್ಲ, ನಾನು ನನ್ನ ತೋರ್ ಮನೆ ನಮ್ಮ ಅಪ್ಪನ ನೋಡಕ್ ಹೋಗ್ತೀನಿ, ನೀನು ನನ್ನ ಗಂಡ ಬರ್ಬೇಕಾದ್ರೆ ನಾನು ಹೆಂಗಿದ್ದೀನೋ ಹಂಗೆ ನಿಂತ್ಕೊಂಡು ನನ್ನ ಗಂಡು ಸೌಕರ್ಯ ಮಾಡ್ಕೊಂಡಿದ್ದೆ ನಾನು ಬರೋವರೆಗೂ ಅಂತಾನ. ಆ ನೆರಳಿಗೆ ಜೀವದಾನ ಕೊಟ್ಟು ನೆರಳ ಎಬ್ ನಿಲ್ಲಿಸಿಲ್ಲ ಅಯ್ಯಮ್ಮ. ಎಬ್ ನಿಲ್ಲಿಸಿದಾಗ ಆಯಮ್ಮ ಆ ಸೂರ್ಯ ಹುಟ್ಟಿ ಬರ್ಬೇಕಾದ್ರೆ ಅಯ್ಯಮ್ಮ ಗರ್ಭವತಿ ಆಗಿಬಿಡ್ತೈತೆ ನೆರಳಿಗೆ. ಆ ಸೂರ್ಯ ಕಿರಣ ಬಿಟ್ಬಿಟ್ಟು ಆ ಗರ್ಭವತಿ ಆಗ್ತಾಳೆ. ಆ ಗರ್ಭವತಿ ಆದಾಗ ಆ ಗರ್ಭದಾಗೆ ಹುಟ್ಟಿದ ಬತ್ತ ಯಾರು? ಈ ಶನೇಶ್ವರ ಬೆಳೀತಾ ಇದೆ. 9 ತಿಂಗಳು ತುಂಬಿದ ಗರ್ಭಿಣಿಯಾದ ಆ ಛಾಯಾದೇವಿ ಅಂತ ಹೆಸರು. ನನ್ಗೇನಕ್ಕ ಹೆಸರು ಛಾಯಾದೇವಿ? ನೀನು ಛಾಯ ಅಂದ್ರೆ ನೆರಳು, ನೆರಳಿಗೆ ಛಾಯ. ಇವತ್ತು ಅದೇ ನೆರಳನ್ನ ಛಾಯ ಅಂತ ಹೇಳೋದು. ಆ ಛಾಯಾದೇವಿ ಅಂತ ಹೆಸರಿಕ್ಕಿ ಅಯ್ಯಮ್ಮ ತೋರ್ ಮನೆಗೆ ಹೋಗಿದ್ರು, ತಂದೆ ಮನೆಗೆ. ಇವರು ಈ ಕಡೆ ಈ 9 ತಿಂಗಳು ತುಂಬಿ ಮಗು ಜನಿಸ್ಬಿಡ್ತು. ಆ ಜನಿಸಿದಾಗ ಆ ಆಳುಗಳು ಹೋಗಿ ಏನ್ ಹೇಳಿದ್ರು ಸೂರ್ಯನಿಗೆ, ಸ್ವಾಮಿ ನಿನಗೆ ಒಂದು ಗಂಡು ಮಗ ಆಗಿದೆ. ಗಂಡು ಮಗ ಆಗಿದೆ ಅಂದ್ರೆ ಎಲ್ಲರಿಗೂ ಆಸೆನೇ ಅಲ್ವಾ? ನನಗೆ ಗಂಡು ಮಗ ಆಗೈತೆ ನೋಡ್ಬೇಕು ಅಂತ ನೋಡ್ಬಿಟ್ಟ ಸೂರ್ಯ ನೋಡ್ತಿದ್ದಂಗೆ ಈ ನೆರಳಿನಾಗೆ ಹುಟ್ಟಿರ್ತಕ್ಕಂಥ ಮಗು ಇದು ಶನಿ. ಅದೇನು ಬರೀ ರಕ್ತ ಮುದ್ದೆ, ಒಂದೇ ತರ ಮುದ್ದೆ. ಆ ನೆರಳಿನಾಗೆ ಎಂತ ನೆರಳಿಗೆ ನಾನು ಎಂಕಿರ್ತಾವ, ರಕ್ತ ಇರ್ತೈತ? ಏನು ಇರಲ್ಲ. ತೊಗಲು ಮನುಷ್ಯ ಯಾರು? ಶನೀಶ್ವರ. ತೊಗಲು ಎಂಕಿಲ್ಲ. ಆ ನೆರಳಿನ ಹುಟ್ಟಿರ್ತಕ್ಕಂಥ ಶನೇಶ್ವರನಿಗೆ ಎಂಕಿಲ್ಲ, ರಕ್ತ ಇಲ್ಲ, ಬರೀ ತೊಗಲ ಮನುಷ್ಯ, ಕಪ್ಪು ರೂಪು, ಕರ್ರ ಕಾಗೆ ಹುಟ್ಟು. ಅದಕ್ಕೆ ಕಾಗೆ ವಾಹನ, ಕಾಗಿನೇ ಆತನ ವಾಹನ. ಆದ್ರೆ ಇಂಥ ಎಂಕೆ ರಕ್ತ ಇದ್ರೆ ಕಾಗಿ ಒತ್ತು ಬರಕಾಗ್ತೈತ? ಆ ಶನೇಶ್ವರನ್ನ ಪ್ರಪಂಚದ ಮೇಲೆ ಅಲ್ಲ. ಅದೇ ಅದಕ್ಕೆ ಕಾಗಿನೇ ವಾಹನ. ಅವನಿಗೆ ಕಾಗಿ ಮೇಲೆ ಬರೋದು, ಕಾಗಿ ಮೇಲೆ ಹೋಗೋದು. ಕಾಕವಾಹನ ಪಾದಾಳವೆ ಗತಿ ಗೋವಿಂದ. ಹಾಗೆ ಕಾಕವಾಹನ ರೂಢನಾಗಿ ಒಳ್ಳೆ ತೊಗಲು ಮನುಷ್ಯ. ಆ ಸೂರ್ಯ ಹುಟ್ಟಿ ಬರ್ಬೇಕಾದ್ರೆ ನೋಡ್ಬಿಟ್ಟ, ಇವನ್ ಯಾರು? ನಾನ್ ನೋಡಿದ್ರೆ ಲೋಕಕ್ಕೆಲ್ಲ ಲೋಕ ಪೂಜ್ಯವಾಗಿ ಪೂಜೆ ಮಾಡಿಸ್ಕೊಂಡು ಲೋಕಕ್ಕೆಲ್ಲ ಬೆಳಕು ಕೊಡ್ತೀನಿ, ಇಷ್ಟು ಚೆಲುವಾಗಿದ್ದೀನಿ.
ನನ್ನ ಮಗ ನನಗೆ ಹುಟ್ಟವನೆ, ಇವನು ಕರ್ರಿಗೆ ಜನ ಕಬ್ಬಲ್ಯಾಗ ಇವನಿಗೆ ನನಗೆ ಹುಟ್ಟವನ ಇಲ್ವನಪ್ಪ ಅಂದ್ಬಿಟ್ಟು ಸೂರ್ಯ. ಹಂಗಂಬಿಗೆ ಚಿಕ್ಕ ಮಗು ಇನ್ನ ಹುಟ್ಟಿರ್ತಕ್ಕಂಥ ಆ ಹುಟ್ಟಿರೋ ಮಗ ನಮ್ಮಪ್ಪನ ಅಂತ ಕೋಪ ಬಂದ್ಬಿಟ್ಟು ಏಕದೃಷ್ಟಿಗೆ ಅವ್ರ ಅಪ್ಪನ ನೋಡ್ಬಿಟ್ಟು ಏಕದೃಷ್ಟಿಗೆ ಅವ್ರ ಅಪ್ಪನ ನೋಡ್ತಾನೆ. ಅವ್ರ ಅಪ್ಪನಿಗೆ ಕುಷ್ಠರೋಗ ಉಂಟಾಗ್ಬಿಟ್ಟು ಸೂರ್ಯನಿಗೆ. ಕುದುರೆಗಳಿಗೆಲ್ಲ ಕಾಲುಗಳೆಲ್ಲ ಬುರ್ದಂಗ ಅದು. ಈ ರಥ ಸಾರಥಿ ಹೊಡೆದಿದ್ದಲ್ಲ ಅರುಣ, ಅವನಿಗೆ ಕಣಕಾಂಬದಂಗ ಆಗ್ಬಿಟ್ಟು. ಆ ಕಣಕಾಂಬದಂಗ ಯಾವಾಗ ಆಗ್ಬಿಟ್ಟು ಈ ಹುಡುಗನಿಗೆ ಗೊತ್ತಾಗ್ಬಿಡ್ತು, ಅದೇ ನಮ್ಮ ಅಪ್ಪ ನಾನು ಕಷ್ಟ ಕೊಟ್ಬಿಟ್ನಲ್ಲ, ರಥ ಮುಂದಕ್ಕೆ ನಡೆಯೋದು ಹೆಂಗೆ, ಬೆಳಕು ಕೊಡೋದು ಹೆಂಗೆ, ಮುಂದಕ್ಕೆ ಸಾಗದ ಹೆಂಗೆ ಅಂದ್ಕೊಂಡ್ಬಿಟ್ಟು ಆ ಹುಡುಗ ಅವ್ರ ಅಮ್ಮ ತಾಯಿ ಹಿಂಗೆ ಹಾಲು ಕುಡಿತಾ ಇದ್ನಲ್ಲ, ಎದೆಗೆ ಹಾಕಿಣಿ ಅವ್ರ ಅಮ್ಮ ತಾಯಿಗೆ ಹಾಲು ಕುಡಿಸ್ತಾ ಇದ್ರು. ಅವಾಗ ಆ ಹುಡುಗ ಜೋರಾಗಿ ಹತ್ತು ಬಿಡ್ತು. ಆ ಜೋರಾಗಿ ಯಾವಾಗ ಹತ್ತು ಬಿಡ್ತು, ಇದ್ರಾಗ ಹಾಲಿಲ್ಲ ಮಹಾತಾಯಿ ಆ ಛಾಯಾದೇವಿ ಅವಾಗ ಆ ದೃಷ್ಟಿ ಇತ್ತೋಗ್ಬಿಡ್ತು. ಅವ್ರ ಅಪ್ಪಿಗೆ ಮಾಮೂಲಾಗಿ ಕುಷ್ಠರೋಗ ಹೊರಟೋಗ್ಬಿಡ್ತು. ಆ ಹರುಣಿಗೆ ಕಣ್ಕಂಡು ಕುದುರೆಗಳಿಗೆಲ್ಲ ಕಾಲು ಬಂದು ರಥ ಹೊಡ್ಕ ಬರ್ತಾ ಇರ್ಬೇಕಾದ್ರೆ ಅವರಪ್ಪ ಬಂದು ಆ ಹುಡುಗನಿಗೆ ನಮಸ್ಕಾರ ಬಿದ್ದ, ನಮಸ್ಕಾರ ಮಾಡಿದ. ಅಪ್ಪ ನಿನ್ನಂತ ಸತ್ಯವಂತ ನೀನೇ ನನಗೆ ಕಷ್ಟ ಕೊಟ್ಬಿಟ್ಟಿದ್ದೀನಿ ಅಂತ ಮಹಾನುಭಾವನಪ್ಪ, ನನ್ನ ಹೊಟ್ಟೆ ಹುಟ್ಟಿ ಅಂತ ಹೇಳ್ದ. ಅವರಪ್ಪ ಇದು ಯಾವ್ದು ಶನೇಸ್ತ್ರ ನನ್ನ ಹೊಟ್ಟೆ ಹುಟ್ಟೈತಿ ಅಂತ ಹೇಳಿದ್ನಲ್ಲ, ಒಂದ್ ಮಾತ ಕರ್ರ ಕಪ್ಪಲೆ ಶನೇಸ್ತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ಶನೇಸ್ತ್ರ ಅವ್ರ ಅಪ್ಪ ಇಟ್ಟಿರ್ತಕ್ಕಂಥ ಹೆಸರೇ ಅದು ಶನೇಶ್ವರ ಅಂತ ಕರೆದು, ಶನೇಶ್ವರ ಶನೇಶ್ವರ ಅಂತ ಹೆಸರು ಕರೆದು. ಆ ರೀತಿಯಾಗಿ ಅವರಲ್ಲಿ ಕಾಲ ಕಳೀತಾ ಇದ್ದಾರೆ. ಏನಮ್ಮ ಸಮಾಚಾರ, ಯಾಕೆ ಹಿಂಗಾಯ್ತು? ಏನಿಲ್ಲ, ನಾನು ಛಾಯಾದೇವಿ, ನನಗೆ ಅಕ್ಕ ನೆರಳು ನನಗೆ ಜೀವದಾನ ಕೊಟ್ಟು ನಾನು ಇಲ್ಲಿ ಎಬ್ಬಿಸಿ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೋಗಿಬಿಟ್ರು. ಆಗ ತವ್ರ ಮನೆಗೆ ಆಯ ಹೋಗಿದ್ದಲ್ಲ, ಅವ್ರ ಅಪ್ಪಿಂದ ಅಲ್ಲಿಂದ ಹೋಗ್ತಿದ್ದಂಗೆ ವಿಶ್ವಕರ್ಮನಾಗಿರ್ತಕ್ಕಂಥ ಗುಹೆ ಯಾಕೆ ಒಬ್ಬಳೆ ಬಂದೆ. ಅಪ್ಪ ಬಂದ್ಬಿಟ್ಟವ, ನೀನು ಕುದುರೆಗೆ ಹೋಗಿ ಸಮುದ್ರದ ಸಿಕ್ಬಿಡವು ಹೆಣ್ಣು ಕುದುರೆಗೆ. ಅವ್ರ ಶಾಪ ಕೊಟ್ಟ. ಇದಕ್ಕೆ ಶಾಪ ವಿಮೋಚನೆ ಏನಪ್ಪ? ಏನಿಲ್ಲ, ನಿನ್ನ ಗಂಡನ ಬಂದು ನೀನು ನಾನು ನೋಡ್ಬೇಕು ಅಂತ ಬರ್ತಾನೆ, ಅವನಿಗೂ ಶಾಪ ಕೊಡ್ತೀನಿ, ನೀನು ಹೊಟ್ಟವು ಅಂತ ಹೇಳ್ಬಿಟ್ಟ. ಆಯಮ್ಮ ಕುದುರೆಗೆ ಹೋಗಿ ಸಮುದ್ರದ ಗಡ್ಡೆಗೆ ಪಾತಾಳ ಹೋಗ್ದಾಗ ಮೇಯ್ಕೊಂಡು ಅಲ್ಲಿ ಇಲ್ಲಿ ಮೇಯ್ಕೊಂಡು ಕಾಲ ಕಳೀತಾ ಇದ್ದಾಳೆ. ಸೂರ್ಯ ಹೋದ ಹೆಂಡತಿ ಹುಡಿಕೊಳ್ಳೋನೇನ, ಹೆಂಡತಿ ನಾನು ಹೆಂಡತಿ ತಗೊಂಬಂದು ಹೋದಳು ಬರಲಿಲ್ಲ ಅಂತ. ಆ ಸೂರ್ಯ ಹುಡಿಕೊಳ್ಳೋದಾಗ ಎಲ್ಲಪ್ಪ ನಿನ್ನ ಹೆಂಡತಿ ಅಂತ ಕೇಳ್ದ. ಮಾವ ಆಲೆ ಬಂದ್ಬಿಟ್ಲಿ ಅಂತ ನಾನು ಹೆಂಡತಿತ್ತೇನೆ. ಏಯ್ ಓ ನೀನು ಗಂಡು ಕುದುರೆ ಪಾತಾಳ ಹೋಗ್ತಾ ಬಿದ್ದಿರು ಅಂದ ಸೂರ್ಯನಿಗೆ. ಏನ್ ಮಾವ, ನಾನೇನೋ ಗಂಡು ಪಾತಾಳ ಹೋಗ್ತಾ ಹೋಗ್ಬಿಡ್ತೀನಿ ಗಂಡು ಕುದುರೆಗೆ. ಸೂರ್ಯ ಬೆಳಕು ಕೊಡೋರು ಯಾರು? ನಾನು ನನಗೆ ಶಾಪ ವಿಮೋಚನೆ ಏನು? ನಿನ್ನೆ ಹೆಂಡತಿ ನಿಮ್ಗೆ ಬಂದಿದ್ಲು, ಅವಳು ಶಾಪ ಕೊಟ್ಟಿದ್ದೆ, ಅವಳು ಗಂಡು ಕುದುರೆಯಾಗಲ್ಲ ಎಲ್ಲ ಪಾತಾಳ ಹೋಗ್ದಾಗೆ ಮೇಯ್ಕೊಂಡಿದ್ದಾಳೆ. ನೀನು ಅವಳು ಜೊತೆಗೆ ಹೋಗಿ ಎಂದು ನೀವು ಇಬ್ರು ಅಂತ ಕರೆದು ಒಬ್ರಿಗೊಬ್ರು ನಾಕಿ ಅಂತೀರ, ಅವತ್ತೇ ಶಾಪ ವಿಮೋಚನೆ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ನನ್ನ ಶಾಪ ಏನು? ಈ ಬೆಳಕು ಕೊಡ ಯಾರು? ನೀನು. ನಾನು ಬರುವವರೆಗೂ ನಾನು ಸೂರ್ಯ ಹೆಂಗ್ ಹುಟ್ಟಿ ಹೆಂಗ್ ಬರ್ತಿದ್ದ ನೀನೇ ಅದೇ ಕೆಲಸ ಮಾಡ್ಬೇಕು ಅಂತೇಳಿ ಅವ್ರ ಮಾವಾಗ ಅವನ ಶಾಪ ಕೊಡ್ತ. ಅವತ್ತು ಹೋಗಿ ಅವನು ಬರೋವರೆಗೂ ಅವನು ಸೂರ್ಯನಾಗಿ ಬಂದ. ಹಂಗೆ ಒಂದಾನೊಂದು ದಿವಸ ಅಲ್ಲಿ ಮೇಯ್ತಾ ಇಲ್ಲಿ ಮೇಯ್ತಾ ಅಲ್ಲಿ ಮೇಯ್ತಾ ಇಲ್ಲಿ ಮೇಯ್ತಾ ಇಬ್ರು ಕಲ್ತ್ಕೊಂಡ್ಬಿಟ್ರು. ಸೂರ್ಯನೂ ಯಾರೋ ಸಂಜೆದೇವಿ ಕಲ್ತ್ಕೊಂಡು ಒಬ್ರಿಗೊಬ್ರು ಕುದುರೆಗೆ ಹಿಂಗೆ ಹಾಕ್ಯಾರಲ್ಲ, ಅವತ್ತು ಶಾಪ ವಿಮೋಚನೆ ಆಯಿತು. ಮಾಮೂಲು ಸೂರ್ಯ ಮಾಮೂಲು ಸಂಧ್ಯಾದೇವಿ ಆಗಿಬಿಟ್ರು. ಅವಾಗ ಬಂದು ಕಾಲ ಕಳೀತಾ ನಡೀತಾ ಅವ್ರೆ ಇಂತನಯ ಶನೀಶ್ವರ ಅಂತನ ಸತ್ಯವ್ರತ ಮಹಾರಾಜನಿಗೆ ಈ 7ನೇ ಬ್ರಾಹ್ಮಣ ಹೇಳಿದಾಗ ಸತ್ಯವ್ರತ ಮಹಾರಾಜ ತಾಯಿಗೆ ಅವನೊಬ್ಬ ಗ್ರಹನೇ, ಅವನಿಗೆ ಪೂಜೆ ಮಾಡಬಹುದೇ? ಯಾರು ಪೂಜೆ ಮಾಡಬಹುದು? ಕೈ ಚಪ್ಪಾಳೆ ಹೊಡೆದ್ಬಿಟ್ಟ ರಾಜ್ಯಸಭೆ. ಆ ರಾಜ್ಯಸಭೆಯಲ್ಲಿ ಯಾವ ಕೈ ಚಪ್ಪಾಳೆ ಹೊಡಿತಾ ಇದ್ದೋ ಈ ಶನೇಶ್ವರ ಆ ಪ್ರಪಂಚ ನೋಡೋದಕ್ಕೋಸ್ಕರನ ಪ್ರಪಂಚ ಎಲ್ಲ ಓಡಾಡ್ಕೊಂಡು ಯಾರ್ಯಾರು ಎಲ್ಲೆಲ್ಲಿ ನಾನತ್ವ ನಡೆಸ್ತಾರೆ ಅಂತ ನೋಡೋದಕ್ಕೋಸ್ಕರ ಕಾಕವಾಹನಾರೂಢನಾಗಿ ಬರ್ತಾ ಇರ್ಬೇಕಾದ್ರೆ ಈ ಸತ್ಯವ್ರತ ಮಹಾರಾಜ ಈ ಕೈ ಚಪ್ಪಾಳೆಯನ್ನು ಹೊಡೆದು ಆ ಶನೇಶ್ವರನ ನಿಂದಿಸಿದ ವಾಕ್ಯವನ್ನು ಆ ಶನೇಶ್ವರನಿಗೆ ಕೇಳಿಸ್ತು. ಎಲ್ಲವೋ ಸತ್ಯವ್ರತ, ಈಗ ಅವತ್ತು ದೇವಸಭೆಯಲ್ಲಿ ಮಾತು ಕೊಟ್ಟಿದ್ದಲ್ಲ ಗುರುವಿಗೆ, ಇವತ್ತು ನನಗೆ ಈ ಸಮಯ ಸಿಕ್ಕಿದೆ. ಇವತ್ತು ನಿನ್ನ
ನಿನ್ನ ರಾಶಿಗೆ ನಾನು ಬರುವುದಕ್ಕೆ ಈಗ ಸಮಯ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಆ ಕಳಿಂಗ ನಗರದ ಮೇಲ್ಭಾಗಕ್ಕೆ ಆ ಶನೇಶ್ವರ ಜೈನ್ ಬರ್ತಾ ಮಾತ್ರಕ್ಕೆ ಸಿಂಹಾಸನದ ಮೇಲೆ ರಾಜನಾಗಿ ಕೂತಿರ್ತಕ್ಕಂಥ ಒಂದು ಕ್ಷಣ ಮಾತ್ರಕ್ಕೆ ನನ್ನನ್ನು ಹೀಯಾಳಿಸುವಂತೆ ನಿನಗೆ ದುರಾಂಕಾರ ಉಂಟಾಯಿತು. ಎಲ್ಲವೋ ಮದಾಂಧ, ನಾನು ನಿನಗೆ ಈಗ ಆ ದೇವಲೋಕದಲ್ಲಿ ಗುರು ವಶಿಷ್ಠರಿಗೆ ಕೊಟ್ಟಂತ ಮಾತು ಇವತ್ತು ನನಗೆ ಅಕ್ಕರವಾಗಿದೆ. ಇವತ್ತು ನನ್ನ ಕೈಗಳಿಗೆ ಸಿಕ್ಕಿದೆಯಾ? ಈಗ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊಡಬಾರದ ಪಾಠಗಳನ್ನು ಪಡಿಸದಿದ್ದರೆ ನಾನು ಈ ಶನಿದೇವರೇ, ನಾನು ಈ ಕಾಕವಾಕನೇ ಭ್ರಷ್ಟ ರಾಜ ದೈನ್ಯದಿಂದ ಯಾವ ರೀತಿಯಾಗಿ ಆ ಶನಿದೇವರು ಬಂದು ಆ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಸತ್ಯವ್ರತ ಮಹಾರಾಜನ ಎಡಗಾಲಿನಿಂದ ಒದ್ದು ಕೆಳಗೆ ಕೆಡವಿ ಸತ್ಯವ್ರತ ಈಗ ನೋಡು, ನಿನಗೆ ಕೊಡಬಾರದ ಪಾಠಗಳನ್ನು ಕೊಟ್ಟು ಕೊಡಬಾರದ ಪಾಠಗಳನ್ನು ಪಡಿಸ ಹೋದರೆ ನಾನು ಸೂರ್ಯಪುತ್ರನೇ ಸಮಯದಲ್ಲಿ ಆ ರೀತಿಯಾಗಿ ಆ ಸತ್ಯವ್ರತ ಮಹಾರಾಜನನ್ನು ಆ ಶನಿದೇವರು ಎಲ್ಲವೋ ಮಹಾಂದ ಎಲ್ಲವೋ ಕೂಡ ನನ್ನನ್ನು ಸಿಂಹಾಸನ ಮೇಲೆ ಕೂತ್ಕೊಂಡು ಬಾಯಿಗೆ ಬಂದಂತೆ ಬಗೆದು ನನ್ನನ್ನು ಜರಿತಾ ಇದೆಯಾ? ನೀಲಕಂಠ ಆ ಈಶ್ವರನ ಪಾದಗಳನ್ನು
ಮುಟ್ಟಿದರೂ ನಾನು ನಿನ್ನನ್ನು ಬಿಡಲಾರೆನು. ನೀನು ಈ ಪ್ರಪಂಚದಲ್ಲಿ ದೇವತೆಗಳ ಪಾದಗಳನ್ನು ಬಿಡಿದರೂ ನಾನು ನಿನ್ನನ್ನು ಬಿಡಲಾರೆನು. ಹಾಗಾಗಿ ಸಜ್ಜನೆಯಿಂದ ಆ ಸತ್ಯರಥನನ್ನು ಎಡಗಾಲಿನಿಂದ ಹೊರಿತಾ ಸತ್ಯರಥ ಮಹಾರಾಜ ಶನಿದೇವರ ಪಾದಗಳನ್ನು ಹಿಡಿದು ಯಾವ ರೀತಿಯಾಗಿ ಬೇಡಿಕೊಂಡು ನೋಡೋಣ. ಹೇಳಿ ಸರ್.
ದಶರಥ ಮಹಾರಾಜ ಆ ಶನಿದೇವರ ಪಾದಗಳನ್ನು ಹಿಡಿದು, ಅಯ್ಯೋ ಪರಮಾತ್ಮ, ಶನಿದೇವ, ಏನೋ ಒಂದು ಕಾರಣದಿಂದ ನಿನ್ನನ್ನು ತೆಗೆದುಬಿಟ್ಟನು ಪರಮಾತ್ಮ, ಎಲ್ಲ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಪರಮಾತ್ಮ. ಭಕ್ತವಚ್ಚನ, ಜಯನಂದನ, ಕಾಕವಾಹನ, ಬಾಲಪುತ್ರ, ನಾನು ಆಡಿದ ನುಡಿಗಳನ್ನು ನೀನು ಮನ್ನಿಸಿ ಕಾಪಾಡು ಪರಮಾತ್ಮ, ಶನಿದೇವ ಎಂಬುದಾಗಿ ಧೈರ್ಯದಿಂದ ಆ ರೀತಿಯಾಗಿ ಎಲ್ಲವೋ ಪಾಪಿ, ಎಲ್ಲವೋ ದುರಾತ್ಮ, ದುರಹಂಕಾರಿ, ಸಿಂಹಾಸನವನ್ನು ಏರಿದ ಮಾತ್ರಕ್ಕೆ ಇಷ್ಟೊಂದು ದುರಹಂಕಾರ ಉಂಟಾಯಿತು. ನಾನು ನಾನು ನಂದೊಂದಾಗಿ ದುರಹಂಕಾರದಿಂದ ಏನನ್ನು ಉಚ್ಚಬಟ್ಟೆಯಾಗಿದ್ದೇವೆ. ಎಲ್ಲವೋ ದುರಹಂಕಾರಿ, ಈಗ ನಾನು ನಿನಗೆ ಬಾರದ ಕಷ್ಟಗಳನ್ನು ಕೊಟ್ಟು ಪುರವನ್ನು ಅಗಲಿಸಿ, ಪುರವನ್ನು ಬಿಡಿಸಿ, ರಾಜ್ಯವನ್ನು ತೊರೆಸಿ, ಕಾಡಿಗೆ ಕಳಿಸಿ, ನಿನಗೆ ಕಾಡಿನೊಳಗೆ ಕೊಡಬಾರದ ಯಾತನೆಯನ್ನು ಕೊಡದೆ ಹೋದರೆ ನಾನು ಈ ಸೂರ್ಯ ಸುತರೆ ಎಲ್ಲವೋ ಭ್ರಷ್ಟ, ಎಲ್ಲವೋ ಕೂಡ ಮಹಾನುಭಾವನಾದ ಸಿದ್ಧರಾಜ ಮಹಾರಾಜ ಒಂದು ಧೈರ್ಯದಿಂದ ಮತ್ತೆ ಬೇಡ್ಕೊಂತಾ ಇದ್ದಾರೆ ಶ್ರೀ
ಪುತ್ರ ಜಯನಂದನ ಕಾಕವಾಹನ ಭಾನುಪುತ್ರ, ನಾನು ನುಡಿದ ಮಾತುಗಳನ್ನು ನೀನು ಮನ್ನಿಸಿ ಕಾಪಾಡು. ಅಯ್ಯೋ ದೇವರೇ, ಅಯ್ಯೋ ನೀನು ಈ ಕ್ರೂರ ದೃಷ್ಟಿಯನ್ನು ಬಿಟ್ಟರೆ ನಾನು ತಡೆಯುವುದುಂಟೆ. ಪರಮಾತ್ಮ ಸಿರಿದೇವ, ಎಲ್ಲ ತಪ್ಪನ್ನು ಮನ್ನಿಸಿ ಕಾಪಾಡು ಪರಮಾತ್ಮ ಎಂಬುದಾಗಿ ಹೋಗಿ ಪಾದಗಳನ್ನು ಆ ಶನಿದೇವರು ಹಿಡಿತಾ ಇದ್ದಾರೆ. ಭ್ರಷ್ಟ ಎಲವ ಹದಮ ನಿನಗೆ ಕೊಡಬಾರದ ಯಾತನೆಯನ್ನು ಕೊಟ್ಟು ಕೊಡಬಾರದ ಪಾಠಗಳನ್ನು ಪಡಿಸಿ ನಿನಗೆ ಅನ್ನ ನೀರು ಇಲ್ಲದಂತೆ ನರಳಿಸಿ ನಿನ್ನನ್ನು ನಡೆಗಿಡದೊಳಗೆ ಕೆಳವಾದು ಹೋದರೆ ನಾನು ಈ ಸೂರ್ಯಪುತ್ರನ ಎಂಬುದಾಗಿ ಆ ಶನೀಶ್ವರ ಹೇಳ್ತಾ ಇರ್ಬೇಕಾದ್ರೆ ಆಗ ಸತ್ಯತ್ವ ಮಹಾರಾಜ ಮತ್ತೊಂದು ಸಾರಿ ಶನಿದೇವರ ಪಾದಗಳನ್ನು ಹಿಡಿದು ಯಾವ ರೀತಿಯಾಗಿ ಬೇಡ್ಕೊಂತ ಇದ್ದಾರೋ ನಮ್ಮ ಆಶೀರ್ವಾಡ್ತಾರೆ ನಾವು ಕೇಳೋಣ.
ಆ ರೀತಿಯಾಗಿ ಅಯ್ಯೋ ಶ್ರೀದೇವ ಭಗವಂತ ಶ್ರೀಮನ್ನಾರಾಯಣ ಶ್ರೀಹರಿ ದಾನವಾರಿ ಪರಮಾತ್ಮ ಶನೀಶ್ವರ ನೀನು ಈ ಉಗ್ರ ಕೋಪವನ್ನು ತಾಳಿದರೆ ನಾನು ತಡೆಯುವುದಂತೆ ಪರಮಾತ್ಮ. ಆ ಬ್ರಾಹ್ಮಣರು ಆ 9ನೇ ಬ್ರಾಹ್ಮಣರು ಹೇಳಿದರೂ ಕೂಡ ನಾನು ಆ ಬ್ರಾಹ್ಮಣರ ಮಾತನ್ನು ಒಂದು ಸ್ವಲ್ಪ ಹೀಯಾಳಿಸಿ ನಾನು ತಿಳಿದಿರುತ್ತೇನೆ ಪರಮಾತ್ಮ. ನಾನು ಹಾಡಿದ ಮಾತಿಗೆ ನೀನು ಮನ್ನಿಸಿ ಕಾಪಾಡು ಪರಮಾತ್ಮ ಎಂಬುದಾಗಿ ಆ ಶನಿದೇವರ ಪಾದಗಳನ್ನು ಹಿಡಿದು ಬಿಡುತ್ತಿರುವ ಸಮಯದಲ್ಲಿ ಆ ಶನಿದೇವರು ಎಲ್ಲವೋ ಮಸಾಂತ ಎನ್ನನ್ನು ವಿಧ ವಿಧವಾಗಿ ಜರಿದು ಎನ್ನನ್ನು ವಿಧ ವಿಧವಾಗಿ ಜರಿದು ಕ್ಷಮಿಸು ಎಂದು ಬೇಡುತ್ತಿರುವೆಯ ಎಲ್ಲವೋ ಭ್ರಷ್ಟ. ನಾನು ಆ ದೇವೇಂದ್ರನ ಸಭೆಯಲ್ಲಿ ಕೊಟ್ಟಿರತಕ್ಕಂಥ ವಚನ ಮಾತುಗಳನ್ನು ನಾನು ಮರೆಯಲಾರನು. ಭ್ರಷ್ಟ. ಆ ಗುರುವಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಮರೆಯಲಾರನು. ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೇ ಕೊಡುವೆನು ಹಾಗೆ ಆ ಪುನಃ ಬರುವೆನು ಎಂಬುದಾಗಿ ಹೋಗ್ತಾ ಇದ್ದಾರೆ ಶನೀಶ್ವರ. ಈ ಕಡೆ ಸತ್ಯಕ ಮಹಾರಾಜ ಒಂದು ಚಿಂತೆಯಿಂದ ಒಂದು ಗೋಳಿನಿಂದ ಆ ರಾಜಸ್ಥಾನವನ್ನು ಕೂತ್ಕೊಂಡು ಕಾಲ ಕಳೆಯತಕ್ಕಂಥ ಸಮಯದಲ್ಲಿ ಅಲ್ಲಿ 9 ಜನ ಬ್ರಾಹ್ಮಣರಿದ್ರಲ್ಲ, ಅವರು ಅಯ್ಯೋ ನಮ್ಮ ರಾಜನಿಗೆ ಏನೋ ಒಂದು ಗ್ರಹದ ಶ್ರೇಷ್ಠಿ, ಅವ್ರಿಗೆ ಎಷ್ಟು ಹೇಳಿದ್ರು ಆ ಶನೇಶ್ವರನು ಹೀಯಾಳಿಸ್ಬೇಡಂದ್ರು ಹೀಯಾಳಿಸ್ಬಿಟ್ರು. ಆದರೆ ಆ ನಮ್ಮ ರಾಜನಿಗೆ ಏನೋ ಒಂದು ಗ್ರಹದ ಶ್ರೇಷ್ಠೆಯಿಂದ ಹಿಂಗಾಗೈತೆ, ಅವರಾದನ್ನು ಪೂಜೆ ಮಾಡಲ್ಲ ಅಂದರೆ ನಾವಾದ್ರೂ ಆ ಶನೇಶ್ವರನಿಗೆ ಒಂದು ಮಂಗಳಾರತಿ ಮಾಡೋಣ ಎಂಬುದಾಗಿ ಅಲ್ಲಿ 9 ಜನ ಪುರೋಹಿತರು ಇದ್ದಾರಲ್ಲ ರಾಜ್ಯಸಭೆಯಲ್ಲಿ, ಅವರೆಲ್ಲರೂ ಸೇರಿ ಆ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೀವು ಒಂದು ಶನೇಶ್ವರನಿಗೆ ಈ ಮನೆಯವರು ಒಂದು ಪೂಜೆಯನ್ನು ಮಂಗಳಾರತಿಯನ್ನು ಮಾಡಿಬಿಡಿ ಸ್ವಾಮಿ.
அம்மா காத்தி அந்த கொடுறமா வேண்டாம் காத்தி அந்த கொடுறமா எங்கே காசு